ನಾನು ಅಮಿತಾಬ್ ಅಂತ, ಮದರ್ ಸೋನಿಯಾ ಗಾಂಧಿ ವರ್ಲ್ಡ್ ವೆಲ್ಫೇರ್ ಕಮಿಟಿಯ ಸುಪ್ರೀಮೋ ಪ್ರೆಸಿಡೆಂಟ್ ಆಗಿ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು 2008ರಿಂದ ಸೋನಿಯಾ ಗಾಂಧಿ ಅವರ ಹೆಸರಿನಲ್ಲಿ ಸುಮಾರು 38 ದೇವಾಲಯಗಳನ್ನು, ಅಂದರೆ ಪಬ್ಲಿಕ್ ಹತ್ರ ಯಾವುದೇ ರೀತಿ ಸಹಾಯ ಕೇಳದೆ ನನ್ನ ಸ್ವಂತ ಪ್ರಾಪರ್ಟಿಗಳನ್ನ ಮಾರಿ ಸುಮಾರು 38 ದೇವಾಲಯಗಳು ಇಡೀ ಇಂಡಿಯಾದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿದ್ದೇನೆ. ಅದು ಮಾತ್ರ ಅಲ್ಲದೆ 3ನೇ ಮಹಾಯುದ್ಧವನ್ನು ತಡೆಯೋದಕ್ಕೆ ಅಕ್ಕಪಕ್ಕ ನೆರೆ ದೇಶದಲ್ಲಿರುವ ರಾಷ್ಟ್ರಪತಿಗಳ ಜೊತೆ ಮಾತುಕತೆ ನಡೆಸಿ ಸಮಾಧಾನ ಮಾಡುವಂಥ ಕೆಲಸದಲ್ಲೂ ಕೂಡ ಜವಾಬ್ದಾರಿಯನ್ನು ಹೊಂದಿ ಆ ಕೆಲಸವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಇತ್ತೀಚೆಗೆ ಏನಂತ ಹೇಳಿದ್ರೆ 2007ರಲ್ಲಿ ನನ್ನ ತಾಯಿ ಡಾಕ್ಟರ್ ಟಿ ಕೃಷ್ಣವೇಣಿ ಅವರು 264 ಅಡಿ ಬೈ 32 ಅಡಿಗೆ ಒಂದು ಜಾಗವನ್ನು ರಾಮ್ ಶೆಟ್ಟಿ ಅವರ ಹತ್ರದಿಂದ ಪರ್ಚೇಸ್ ಮಾಡಿರ್ತಾರೆ. 2008ರಲ್ಲಿ ಪೇಜಾವರ ಸ್ವಾಮೀಜಿಯವರು ಈ ಜಾಗಕ್ಕೆ ಬಂದು ಗಾಂಧಾರೇಶ್ವರಿ ದೇವಸ್ಥಾನ ಮತ್ತು ದ್ವಾರಕಾಮಯಿ ದೇವಾಲಯವನ್ನು ಕಟ್ಟೋದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಅದೇ ಜಾಗದಲ್ಲಿ ಸರ್ವಧರ್ಮ ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿ ನೀವು ನೋಡ್ಬೋದು, ಅಲ್ಲಿ ಜೀಸಸ್ ಮತ್ತು ಬುದ್ಧ, ಮತ್ತು ಹಿಂದೆ ನೀವು ನೋಡಿದ್ರೆ ಗಾಂಧಾರೇಶ್ವರಿ ಮತ್ತು ದ್ವಾರಕಾಮಯಿ ದೇವಾಲಯ. ಅಂದರೆ ಇಲ್ಲಿ ನನಗೆ ಯಾವುದೇ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಅದೊಂದು ನಂಬಿಕೆ. ನಾನು ಎಲ್ಲರ ನಂಬಿಕೆನೂ ನಾನು ರೆಸ್ಪೆಕ್ಟ್ನ ಮಾಡ್ತೀನಿ. ಹೀಗಿರುವಾಗ 2008ರಲ್ಲಿ ಪೇಜಾವರ ಸ್ವಾಮಿ ಇದೇ ಜಾಗ ಬಂದು ಭೂಮಿ ಪೂಜೆನ ಮಾಡಿದ ನಂತರ ಇದೇ ಊರಿನ ಜನ ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ 2008ರಲ್ಲಿ ಈ ಊರಿನ ಅಂದರೆ ಹೆಬ್ಬ್ಯಾ ಗ್ರಾಮದ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ಸುಮಾರು 60 ಲಕ್ಷ ರೂಪಾಯಿಗೆ ನನ್ನ ಸ್ವಂತ ದುಡ್ಡಿನಿಂದ ಆ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದೇನೆ. 2010ರಲ್ಲಿ ಈ ಜಾಗವನ್ನು ಕಬಳಿಸಬೇಕು ಅಂತ ಹೇಳಿ ರಾಜು CM ಅವರ ತುಂಬ ಆಪ್ತ ಅಂತ ಅವರೇ ಹೇಳ್ಕೊಂತಾರೆ. ಅವರು ಮತ್ತು ಅವರ ಸಂಘಟಕರು ನಮ್ಮ ಹತ್ರ ಬಂದು ಈ ಜಾಗನ ನಾವು ಯಾರಿಗೆ ಹೇಳ್ತೀವೋ ನೀವು ಅದನ್ನ ಬರ್ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಪ್ಪಲ್ಲ. ನಾವೇನು ಮಾಡ್ತೀವಿ, ಅವ್ರ ಮೇಲೆ ರಾಜು ನೇರವಾಗಿ ಇಲ್ಲದೆ ಇದ್ದ ಕಾರಣ ಯಾರು ನೇರವಾಗಿ ನಮ್ಮ ಹತ್ರ ಬಂದು ಬೆದರಿಸಿದ್ರು, ಅವನ ಹೆಸರು ವೀರಭದ್ರ ಮತ್ತು ಬಾಲಚಂದ್ರ, ಇವರ ಹೆಸರಿನಲ್ಲಿ ನಾವು ಕೋರ್ಟಿಗೆ ಕೇಸ್ ಹಾಕಿ 2016ರಲ್ಲಿ ಡಿಗ್ರಿ ಕಾಪಿನೂ ಆಗುತ್ತೆ, ಈ ಜಾಗಕ್ಕೆ ಯಾರೂ ತೊಂದರೆ ಕೊಡಬಾರ್ದು ಅಂತ ಹೇಳಿ. ಸುಮಾರು 2008ರಿಂದ ಇಂದಿನವರೆಗೂ ಇದೇ ಮನೆಯಲ್ಲಿ ನಾವು ಬಾಳ್ತಾ ಇದ್ವಿ. ಕರೆಂಟ್ ಬಿಲ್ ಇದೆ, ಕಂದಾಯವನ್ನು ಕಟ್ಟಿದ್ದೀವಿ, 11A ಇದೆ ಈ ಜಾಗಕ್ಕೆ. ಸೊ ಡಾಕ್ಯುಮೆಂಟ್ ಕೋರ್ಟಿಂದ ಡಿಗ್ರಿ ಕಾಪಿನೂ ಕೂಡ ಆಗಿದೆ. ಒಂದು ವರ್ಷಗಳ ಹಿಂದೆ ರಾಜು ಅವರು ನಮಗೆ ಮತ್ತೆ ವಾರ್ನಿಂಗ್ನ ಮಾಡ್ತಾರೆ. ತಾನು CM ಆಪ್ತ, ಸಿದ್ದರಾಮಯ್ಯನವರ ನೇರ ಆಪ್ತ. ನಾನು ಈ ಜಾಗವನ್ನು ನೀವು ಖಾಲಿ ಮಾಡಬೇಕು. ನನಗೆ ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ಮತ್ತು ಪೊಲೀಸ್ ಇರ್ಬೋದು, ನಾನೇನು ಹೇಳ್ತೀನೋ ಅವರು ಅದನ್ನೇ ಕೇಳೋದು. ಬೆಟರ್ ಅಂದರೆ ನೀವು ಮನೆ ಬಿಟ್ಟು ಖಾಲಿ ಮಾಡಿ, ನಾನು ಈ ಪ್ರಾಪರ್ಟಿನ ನೀವು ಬರ್ಕೊಡ್ಬೇಕು ನಮಗೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಒಪ್ಪಲ್ಲ. ನಂತರ 2 ದಿವಸಗಳ ನಂತರ ತಹಸೀಲ್ದಾರರು, ಅವ್ರ ಹೆಸರೇನಮ್ಮ,
ಶಿವಕುಮಾರ್ ಕಾಸ್ ಶಿವಕುಮಾರ್ ಕಾಸ್ನೂರ್ ಅವರು ಮತ್ತು ಪಿ ಡಿ ಒ ಪ್ರಕಾಶ್ ಇವರಿಬ್ಬರು ನಮ್ಮ ಮನೆಗೆ ಬಂದು ಜಾಗವನ್ನು ಅಳತೆ ಮಾಡೋಕ್ಕೆ ಬರ್ತಾರೆ. ಆವಾಗ ನಾವು ಹೇಳ್ತೀವಿ, ನೋಡಿ ನೀವು ನಮ್ಮ ಜಾಗಕ್ಕೆ ಅಳತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ನೋಟಿಸ್ನ ಕೊಡಬೇಕು, ಲೀಗಲ್ ಇಶ್ಯೂಸ್ ನಿಮ್ಗೆ ಮಾಡಬೇಕು, ಆಲ್ರೆಡಿ ಡಿಗ್ರಿ ಕಾಪಿ ಆಗಿದೆ, ನೀವು ಫಸ್ಟ್ ನೋಟಿಸ್ ಕೊಡಿ, ಆಮೇಲೆ ನೀವು ಬನ್ನಿ ಅಂತ ಹೇಳ್ತೀವಿ. ಆಯಿತು ಅಂತ ವಾಪಸ್ ಹೋಗ್ತಾರೆ ಅವರು. ನಂತರ ನೋಟಿಸು ಕೊಡಲ್ಲ, ನಾವು ಹೊಡೆದಾಕ್ತೀವಿ ಅಂತ ಅವರು ಬೆದರಿಕೆನ ನೀಡೋಕ್ಕೆ ಶುರು ಮಾಡ್ತಾರೆ. ನಾನು ಆವಾಗಲೂ ಹೇಳ್ತೀನಿ ನೀವು ನೋಟಿಸ್ ಕೊಡಬೇಕು ಅಂತ. ಯಾವಾಗ ಈ ಬೆದರಿಕೆಗಳು ಆಯಿತೋ ನಾವು JMFC ಕೋರ್ಟಿಗೆ ನಾವು ಚೀಫ್ ಸೆಕ್ರೆಟರಿ, ತಹಸೀಲ್ದಾರ್ ಮತ್ತು PDO ಮೇಲೆ ನಾವು ಕೇಸ್ ಹಾಕಿದ ನಂತರ ಕೆಲವು ದಿವಸ ಕರೆಕ್ಟಾಗಿ ಒಂದು 3-4 ದಿನಗಳು ಬಿಟ್ಟ ನಂತರ ನಾನು, ನನ್ನ ಹೆಂಡತಿ, ಕೆಲವರು ಫಾರಿನ್ ಅಮೇರಿಕನ್ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರೆಸಿಡೆಂಟ್ ಅವರು ಕೂಡ ನಮ್ಮ ಕಾರ್ಲಿ ಬಂದಿರ್ತಾರೆ, ಈಸ್ ಅಮೇರಿಕನ್. ದಿಢೀರಂತ ಒಂದು 4 ಜನ ಇಂದ 6 ಜನ ರೌಡಿಗಳು ನಮ್ಮ ಕಾರ್ನ ಅಡ್ಡ ಹಾಕಿ, ನಿಮ್ಮ ಹೆಂಡತಿನ ನಾವು ಕಿಡ್ನ್ಯಾಪ್ ಮಾಡ್ತೀವಿ, 2 ದಿವಸ ನಾವು ಜೊತೆಲಿ ಇಡ್ಸ್ಕೊಂತೀವಿ, ಆವಾಗ ಏನು ಮಾಡ್ತೀವಿ ಅಂತೆಲ್ಲ ಕೇವಲವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇಮಿಡಿಯೇಟ್ ಆಗಿ ನಾವು ಆವತ್ತು ದಿನನೇ ಪೊಲೀಸಿಗೆ ಫೋನ್ ಮಾಡಿ, ಪೊಲೀಸು ಬರ್ತಾರೆ. ಬೆಳಗ್ಗೆ ಹೋಗಿ ನಾವು ಕಂಪ್ಲೇಂಟ್, ಆವಾಗ ಸುನೀಲ್ ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದು ಕಂಪ್ಲೇಂಟ್ ಆಗಿ ಇರುತ್ತೆ. ಅವ್ರು NCR ಮಾಡಿಬಿಟ್ಟು ಅದು ಹಾಗೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ನಾವು SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. SP ಇಂದನೂ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಮತ್ತು IG ಆಫೀಸಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, IG ಇಂದನೂ ಯಾವುದೇ ರೆಸ್ಪಾನ್ಸ್ ಬರಲ್ಲ. ದಿಢೀರಂತ ಒಂದು ದಿವಸ ಲೆಟರ್ ಬರುತ್ತೆ, ನಾವು ರಾಜು ಅವ್ರನ್ನ ಕರೆಸ್ಬಿಟ್ಟು ನಾವು ಮಾತುಕತೆ ನಡೆಸಿದ್ದೀವಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಅವ್ರು ಕೊಡಲ್ಲ ಅಂತ ನಮಗೆ ಕನ್ಫರ್ಮೇಷನ್ ಮಾಡಿದ್ದಾರೆ, ನೀವು ಆರಾಮಾಗಿರ್ಬೋದು ಅಂತ ಒಂದು ಲೆಟರ್ನ ಕೊಟ್ಟು ಆ ಕೇಸ್ನ ಮುಚ್ಚಾಕ್ತಾರೆ. ನಂತರ PDO ಅವರು ನಮ್ಮ ಮನೆ ಮುಂದೆನೇ ಟ್ರ್ಯಾಕ್ಟರ್ ಲೆವೆಲಲ್ಲಿ ಕಸವನ್ನು ತಗೊಂಬಂದು ನಮ್ಮ ಮನೆ ಮುಂದೆ ಗೇಟ್ ಮುಂದೆ ಸುರಿಯೋಕ್ಕೆ ಶುರು ಮಾಡ್ತಾರೆ. ನಾವು ನಮ್ಮ ಮನೆ ಮುಂದೆ ಕಸವನ್ನು ಸುರಿಬೇಕಾದ್ರೆ ಇದು ಯಾವ ರೀತಿ ನ್ಯಾಯ ಇದೆ, ನಿಮ್ಮ ಮನೆ ಮುಂದೆ ಸುರಿಯಕ್ಕೆ ಹೋಗಬೇಡಿ, ಅಂದರೆ ನೀವು ಮನೆ ಬಿಟ್ಟು ಖಾಲಿ ಮಾಡಿಲ್ಲ ಅಂದರೆ ಇನ್ನೂ ಸುರಿತೀವಿ ಅಂತ ಅವ್ರಿಗೆ ಹೇಳಕ್ಕೆ ಶುರು ಮಾಡ್ತಾರೆ. ಕೋರ್ಟ್ಲಿ ಕೇಸ್ ಇದ್ದಾಗಲೇ ತಹಸೀಲ್ದಾರು ಒಂದು ಲೆಟರ್ ಕೊಡ್ತಾರೆ, ನೀವು ಮನೆ ಬಿಟ್ಟು ಖಾಲಿ ಮಾಡಬೇಕು ಅಂತ. ನಂತರ ನಾವು ಏನು ಮಾಡ್ತೀವಿ, PDO ಮೇಲೆ ಮತ್ತೆ ಕೇಸ್ ಹಾಕ್ತೀವಿ, ಈ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು, ನಮ್ಮ ಮನೆಯ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು, ಕಸ ಹಾಕೋದಕ್ಕೆ ಬೇರೆ ಜಾಗ ಇದೆ ಅಲ್ಲಿ ಹಾಕಿ ಅಂತ. OS 100 JMFC ಕೋರ್ಟ್ಲಿ ಬಂದು ನಮ್ಮ ಪರವಾಗಿ ಆದೇಶ ಆಗುತ್ತೆ, ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು ಅಂತ ಹೇಳಿ. ಆಮೇಲೆ ಹೈಕೋರ್ಟಿಂದನೂ ಆರ್ಡರ್ ಆಗುತ್ತೆ, ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡದೆ ಹೊಡೆದಾಕ್ತೀನಿ ಅಂತ ನೀವು ಹೇಳಕ್ಕೆ ಹೋಗಬಾರ್ದು ಅಂತ ಹೈಕೋರ್ಟಿಂದನೂ ಆರ್ಡರ್ಸ್ ಬರುತ್ತೆ. ಆ ಆರ್ಡರ್ಸ್ನು ಕೂಡ ಅವರು ನಿರೀಕ್ಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹಳೆ ತಹಸೀಲ್ದಾರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಜಾಗ ಅಮಿತಾಬ್ಗೆ ಸೇರಿರೋ ಜಾಗ, ಈ ಜಾಗಕ್ಕೂ ನಮಗೂ ಸಂಬಂಧ ಬರಲ್ಲ, ಇದು ಪಂಚಾಯಿತಿ ಸೇರಿರೋದ್ರಿಂದ ತಹಸೀಲ್ದಾರ್ ಇದಕ್ಕೆ ಬರಲ್ಲ ಅಂತಲೂ ಹೇಳಿದ್ದಾರೆ. ಅದನ್ನ ನಾನು ಹೇಳಿದಾಗ ಅವ್ರು ಯಾವುದೋ ಜ್ಞಾನದಲ್ಲಿ ಬರೆದು ಕೊಟ್ಟಿರ್ಬೋದು ಅಂತ ಶಿವಕುಮಾರ್ ಕಾಸ್ನೂರ್ ಅವರು ನನಗೆ ಫೋನ್ಲಿ ಮಾತಾಡ್ತಾರೆ. ಅದು ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ. ಹೀಗಿರಬೇಕಾದ್ರೆ 3 ದಿವಸಗಳ ಹಿಂದೆ, ಒಂದು 7 ದಿವಸಗಳ ಹಿಂದೆ ನಾವು ನಮ್ಮ ಮನೆ ಮುಂದೆ ನಾಯಿಗಳನ್ನೆಲ್ಲ ಬೀಸಾಕಿದ್ರು. ಆ ನಾಯಿಗಳಿಗೆ ಬೆಂಕಿ ಹಚ್ಚಿ ಆ ಹೊಗೆಯಿಂದ ನನ್ನ ಮಗುಗೆ ಮತ್ತು ನನ್ನ ತಾಯಿಗೆ ಆರೋಗ್ಯ ಕೆಡೋಕ್ಕೆ ಶುರುವಾಯಿತು. ನಾನು ಮತ್ತು ನನ್ನ ವೈಫ್ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಲಿ ಮಿಸ್ಟರ್ ಆನಂದ್ ಈಸ್ ಎ ಸಬ್ ಇನ್ಸ್ಪೆಕ್ಟರ್, ಗುಡ್ ಪರ್ಸನ್, ಅವ್ರ ಹತ್ರ ಹೋಗಿ ನಾವು ಮಾತಾಡಿದಾಗ ಬರ್ತೀವಿ ರೀ ಅಂತ ಹೇಳಿ ಅವ್ರು ನೇರವಾಗಿ ಬಂದು ನೋಡಿದಾಗ ಅವರೇ ಹೊಟ್ಟೆ ಹುರ್ಕೊಂಡು ಅಲ್ಲಿರೋ ಜನಕ್ಕೆಲ್ಲ ಬೈದ್ಬಿಟ್ಟು ಅವ್ರೇನು ಮಾಡಿದ್ರು, ನೀವೇ ಟ್ರೈನ್ನ ಕರೆಸಿ, JCBನ ಕರೆಸಿ ಮತ್ತು ಟ್ರ್ಯಾಕ್ಟರ್ನ ಕರೆಸಿ ನಮ್ಮ ಮುಂದೆನೇ ಅದನ್ನ ತೆಗೆಸಿ ಅಂತ ಹೇಳಿದ್ರು. ಆಮೇಲೆ ಪೊಲೀಸ್ ಅವ್ರ ಮುಂದೆನೇ ಸುಮಾರು 25 ಟ್ರ್ಯಾಕ್ಟರ್ ಲೋಡ್ ನಮ್ಮ ಮನೆ ಮುಂದೆ ಇದ್ದ ಕಸವನ್ನು ನಾವು ತೆಗೆಸಿದ್ದೀವಿ. ಯಾವಾಗ ಇದು ತೆಗೆಸಿದ್ದೀವಿ, ನಂತರ ಒಂದು 2-3 ದಿವಸದಲ್ಲಿ ರಾಜು ಅವರು ಟೀಮ್ ಅವರು ಬರ್ತಾರೆ, ಮತ್ತೆ ನಮಗೆ ಹೇಳ್ತಾರೆ, ನೋಡ್ರಿ ನೀವು ಈ ಜಾಗವನ್ನು ನಮಗೆ ಬರ್ಕೊಟ್ಟಿಲ್ಲ ಅಂತ ಹೇಳಿದ್ರೆ 2 ದಿವಸದಲ್ಲಿ ನಿಮ್ಮ ಹೆಂಡತಿನ ನಾವು ರೇಪ್ ಮಾಡ್ತೀವಿ, ನಿಮ್ಮ ಮಗುನ ನಾವು ಕಿಡ್ನಾಪ್ ಮಾಡಿ ಸಾಯಿಸ್ತೀವಿ ಅಂತ ಬೆದರಿಕೆಯನ್ನು ಕೊಡ್ತಾರೆ. ಅದನ್ನು ನಾವು ಪೊಲೀಸಿಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಪೊಲೀಸಿಗೆ ನಾರ್ಮಲ್ ಬೆದರಿಕೆ ಏನು ಆಗಲ್ಲ ಬಿಡ್ರಿ ಅಂತ ಅವರು. ನಾವು ಪ್ರತಿ
ಅಮಾವಾಸ್ಯೆ ಪೌರ್ಣಮಿಗೆ ಪ್ರತ್ಯಂಗಿರ ಯಾಗ ಮತ್ತು ಸುದರ್ಶನ ಹೋಮವನ್ನು ನಾವು ನಮ್ಮ ದೇವಾಲಯದಲ್ಲಿ ನಾವು ಮಾಡ್ತಾ ಇರ್ತೀವಿ. ಇದು 20 ವರ್ಷಗಳಿಂದನೂ ನಡೀತಾ ಇದೆ. ಇದನ್ನು ಹೊಸದಾಗಿ ಏನು ನಾವು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ದೇವಾಲಯದಲ್ಲೂ ಸುದರ್ಶನ ಹೋಮ ಆಗಿರ್ಬೋದು, ಪ್ರತ್ಯಂಗಿರ ಹೋಮ ಆಗಿರ್ಬೋದು, ಯಾವುದೇ ಹೋಮ ಯಜ್ಞಗಳು ದೇವಸ್ಥಾನ ನಡೆಯೋದು ಸಹಜವಾದ ಒಂದು ವಿಚಾರ. ಆ ಹೆಸರನ್ನ ಇಟ್ಕೊಂಡು ಮೊದಲೊಂದು 20 ಜನ ಬರ್ತಾರೆ. ಮನೆ ಮುಂದೆ ನಮ್ದು ಯಾಗ ಮುಗಿದು ಪೂರ್ಣಾವತಿನೂ ಆಗಿದೆ. ಆ ಟೈಮು ಪೂರ್ಣಾವತಿ ಕೊಟ್ಟ ನಂತರ ಒಂದು 20 ಜನ ಬಂದ್ಬಿಟ್ಟು ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಕುಡಿದಿದ್ದಾರೆ, ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಕಲ್ಲು ಹೊಡೆದ ತಕ್ಷಣ ನಾವು ಪೊಲೀಸಿಗೆ 112ಗೆ ಕಾಲ್ ಮಾಡ್ತೀವಿ. 112ಗೆ ನಾವು ಕಾಲ್ ಮಾಡ್ತೀವಿ. ಒಂದು 5 ನಿಮಿಷಕ್ಕೆ ಬರ್ತೀನಿ ಅಂತಾರೆ. ಒಂದು 15 ನಿಮಿಷ ಬಿಟ್ಟು ಪೊಲೀಸ್ ಇಬ್ಬರು ಬರ್ತಾರೆ. ಬಂದ್ಬಿಟ್ಟು ಎಲ್ಲರನ್ನ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ನಾನು ಹೇಳ್ತೀನಿ, ಸರ್ ಒಂದು ಇಬ್ಬರು ಪೊಲೀಸ್ನದು ಇಲ್ಲಿದ್ದರೆ ಇವತ್ತೊಂದು ದಿವಸ ಇದ್ದರೆ ಒಳ್ಳೇದೊಂದು ಕಾಣ್ತಿರ್ತಾರೆ, ನಮ್ಮ ಮೇಲೆ ಥ್ರೆಟ್ ಇದೆ ಅಂತೇಳಿ. ಆ ಪೊಲೀಸ್ ಹೇಳ್ತಾರೆ, ಇಲ್ಲರಿ ನಾವೆಲ್ಲ ಇಲ್ಲಿ ಇರೋಕ್ಕಾಗಲ್ಲ, ಆ ಥರ ಏನಾದರೂ ಗಲಾಟೆ ಆಯಿತು ಅಂದರೆ ನೀವು ಮತ್ತೆ 112ಗೆ ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ನಂತರ ಅವರು ವಾಪಸ್ ಹೋದರು. ಕರೆಕ್ಟಾಗಿ ಒಂದು 15 ನಿಮಿಷ ಅಂದರೆ ಸುಮಾರು 7 ಗಂಟೆಗೆ ನನ್ನ ಗೇಟನ್ನು ಓಪನ್ ಮಾಡಿ ಸುಮಾರು 20 ಜನ ನನ್ನ ಮನೆಯೊಳಗೆ ನುಗ್ತಾರೆ. ನನ್ನ ಹೆಂಡತಿ ಕೈಯನ್ನು ಎಳೆಯಕ್ಕೆ ಶುರು ಮಾಡ್ತಾರೆ. ನನ್ನ ತಂಗಿ, ನನ್ನ ರಿಲೇಟಿವ್ಸು ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿದ್ದೀವಿ. ಎಲ್ಲರನ್ನೂ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಅಷ್ಟೊಡೆ ನನ್ನ ಫ್ರೆಂಡ್ಸ್ಗಳು ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಗೇಟ್ ಹೊರಗಡೆ ನಿಲ್ಲಿಸ್ತಾರೆ. ಹುಡುಗಿರೆಲ್ಲ ಹೊರಗಡೆ ಇರಿ ಅಂತ ಹೇಳ್ತಾರೆ. ಆವಾಗ ನನ್ನ ಹೆಂಡತಿ ಇದನ್ನ ವೀಡಿಯೋ ಮಾಡಬೇಕು ಅಂತ ಹೇಳಿ ಆ ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಾ ತಗೊಂಡು ರೆಕಾರ್ಡ್ ಮಾಡೋಕ್ಕೆ ಬರ್ತಾರೆ. ಆವಾಗ ರಾಜು ರೆಕಾರ್ಡ್ ಮಾಡಬೇಕಾದ್ರೆ ರಾಜು ನನ್ನ ಹೆಂಡತಿ ಮೊಬೈಲ್ನ ಕಿತ್ಕೊಂಡು, ಅದು ನೀನೇ ಹೇಳಮ್ಮ ಏನಾಯ್ತು ಅಂತ. ಅದೇ ಈ ಸಂದರ್ಭ ಎಲ್ಲರೂ ಸೇರಿ ಅಟ್ಯಾಕ್ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಕಾರ್ ಹೊಡೆದ್ರು. ಕಾರ್ದು ವಿಂಡೋಸ್ ಕಂಪ್ಲೀಟ್ ಆಗಿ ಆ ಮಿರರ್ ಏನಿರುತ್ತೆ ಅದನ್ನ ಕಿತ್ತಿ ಕಾರ್ದು ಆ ಗ್ಲಾಸ್ ಹೊಡೆದು ನನ್ನ ಭಾವನ ಮೇಲೂ ಸ್ವಲ್ಪ ಗಾಯ ಆಗಿ ಸುಮಾರು ಒಂದು 1 ಅವರ್ ಆಯಿತು ಪೊಲೀಸ್ ಅವರಿಗೆ ಬರೋಕ್ಕೆ. ಯಾಕೆಂದರೆ ನಾವು ಇದೆಲ್ಲ ಆಗಿದ್ದ ಸಂದರ್ಭದಲ್ಲೇ 112ಗೆ ಕಾಲ್ ಮಾಡಿದ್ವಿ. ನಾವು ಈ ಥರದ್ದು ಒಂದು ತುಂಬ ಇಂಪಾರ್ಟೆಂಟ್ ಸಿಚುಯೇಷನ್ ಇದೆ, ಇದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಇದು ನಾವು ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ದಯವಿಟ್ಟು ಬನ್ನಿ ಅಂತ ಹೇಳಿ ನಾನು ಸುಮಾರು ಸರಿ ಕಾಲ್ ಮಾಡ್ತಾರೆ. ನನ್ನ ಬಂದಿದ್ದವರು, ಪೂಜೆಗೆ ಬಂದಿದ್ದವ್ರು ಕಾಲ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ. ಬರ್ತೀವಿ ಅಂತ ಹೇಳೋದು, ಬಟ್ ಎಲ್ಲಿ ಬರ್ತಿದ್ದಾರೆ ಅಂತ ಇಲ್ಲ. ಪದೇ ಪದೇ ಬರ್ತೀವಿ ಮೇಡಮ್, ಇರಿ ಬರಬೇಕಲ್ವಾ, ಕಾರ್ ಓಡಿಸ್ಕೊಂಡು ತಾನು ಬರ್ತಾ ಇದ್ದೀವಿ ಅಂತ ಹೇಳಿ ಗದರಿಸೋ ಮಾತುಗಳನ್ನು ಆಡೋದು ಹೊರತು ಸುಮಾರು ಒಂದು 1.5 ಅವರ್ ಹಿಡಿತು ಅವರಿಗೆ ಜಾಗಕ್ಕೆ ಬರೋದಕ್ಕೆ. ಅದರ ಮುಂಚೆ ಹರ್ಷವರ್ಧನ್ ಅವರು, ಅದು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು ಹರ್ಷವರ್ಧನ್ ಅವರಿಗೆ. ಅವರು ಎಕ್ಸ್ BJP MLA ಆಗಿದ್ರು. ಅವರು ನಮ್ಮ ಯಾಗಕ್ಕೆ ಯಾರೋ ಬಂದಿದ್ರು ಫ್ರೆಂಡ್ಸ್, ಅಮಿತಾಬ್ ಅವರ ಫ್ರೆಂಡ್ಸು, ಅವರಲ್ಲಿ ಒಬ್ಬರು ಅವ್ರಿಗೆ ಪರಿಚಯ ಇದ್ರು, ಹರ್ಷವರ್ಧನ್ ಅವ್ರಿಗೆ ಪರಿಚಯ ಇದ್ರು. ಅವರು ಇರಿ ಸರ್ ನಾನು ಇವರಿಗೆ ಕಾಲ್ ಮಾಡ್ತೀನಿ, ಇವ್ರು ಏನಾದರೂ ಮಾಡಬಹುದು ಅಂತ ಹೇಳಿ ಕಾಲ್ ಮಾಡಿದ್ರು. ಸೊ ಸರ್ ಕಾಲ್ ಮಾಡಿ ಅವರಿಗೆ ಬೈದು ಪೊಲೀಸ್ ಅವರಿಗೆ ದಯವಿಟ್ಟು ಹೋಗಿ, ಅಲ್ಲೆಲ್ಲ ಸಿಚುಯೇಷನ್ ತುಂಬ ವರ್ಸ್ಟ್ ಆಗಿದೆ ಅಂತ ಹೇಳಿ ಬೈದ ನಂತರ ಅವರು ಬಂದಿದ್ರು. ಸುಮಾರು ಅದು ಆಗ್ಲಿಕ್ಕೇನೆ ಬಹಳ ಟೈಮ್ ಹಿಡ್ದೋಯ್ತು ನಮಗೆ. ಸೊ ಹಾಗಾಗಿ ಈ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಸಂದರ್ಭದವರೆಗೂ ನಮಗೆ ಸುಮಾರು ಒಂದು 1 ಅವರ್ ನಾವು 4 ಜನ ಕಾರ್ ಒಳಗಡೆ, ಸುತ್ತಮುತ್ತ 250 ಜನ. ಫೋನ್ ಕಿತ್ಕೊಂಡಿದ್ದಾರೆ, ಫೋನ್ಗಳಿಲ್ಲ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಾವು ಭಯದಲ್ಲಿ ಏನು ಮಾಡಿದ್ವಿ ಅಂದರೆ, ನಾವು ಎಲ್ಲರಿಗೂ ಒಳಗಿದ್ಬಿಡಿ ಅಂತ ಹೇಳಿ ನಾವು ಆಚೆಯಿಂದನೇ ಮನೆ ಬಾಗಿಲನ್ನ ಲಾಕ್ ಮಾಡ್ಕೊಂಬಿಟ್ಟಿದ್ವಿ. ನಂದು 2 ವರ್ಷದ ಮಗ ಇದ್ದ ಮನೆ ಒಳಗೆ. ನಮ್ಗೆ ಆ ಭಯ, ಏಕೆಂದರೆ ಬಾಗ್ಲಿಗೆ ಹೊಡಿತಿದ್ದಾರೆ, ಗೇಟ್ ಒಳಗೆ ನುಗ್ಗೊಡಿತಾ ಇದ್ದಾರೆ, ಬಾಗ್ಲು ನುಗ್ಗೊಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ ಒಳಗಡೆಯಿಂದ ದಯವಿಟ್ಟು ಲಾಕ್ ಹಾಕೊಳ್ಳಿ ಅಂತ ಹೇಳಿ. ಹಂಗೂ ಮನೆ ಒಳಗೆ ಒಂದಿಬ್ರು ನುಗ್ಗಿದ್ರು, ಏನೋ ಮಾಡಿ ಅವ್ರನ್ನ ಆಚೆ ಕರೆದು ಬಾಗ್ಲನ್ನ ನಾವು ಲಾಕ್ ಮಾಡ್ಕೊಂಡ್ವಿ. ಯಾಕೆಂದರೆ ನಮ್ಮ ಅತ್ತೆ ಇದ್ರು, ಸುಮಾರು ಅವ್ರಿಗೆ ಇವಾಗ ಒಂದು 78 ವರ್ಷ ಆಗಿದೆ, ಹುಷಾರಿರ್ಲಿಲ್ಲ ಅವ್ರಿಗೆ. ಬೇರೆ ನನ್ನ ಮಗ 2 ವರ್ಷದ ಮಗ ಇದ್ದಾನೆ, ಹೆಣ್ಮಕ್ಳಿದ್ದಾರೆ, ಫ್ಯಾಮಿಲಿಗಳಿದೆ ಒಳಗಡೆ, ಪೂಜೆಗೆ ಬಂದಿದ್ದವ್ರದೆಲ್ಲ. ಎಲ್ಲದೂ ರಿಸ್ಕಿಗೆ ಹಾಕಂಗೆ ಆಗೋಯ್ತು ನಮಗೆ. ಇಷ್ಟು ಸಿಚುಯೇಷನ್ ನಾವು ಪೊಲೀಸವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, 1 ಅವರ್ ತಡ ಮಾಡಿದ್ರು. ಈ ಸಂದರ್ಭ ನಡೆದ ನಂತರ 1.5 ಅವರ್ ಆಯಿತು. ಇಷ್ಟು ಸಮಯ ಕೂಡ ನಾನು ಎಸ್ಪೆಷಲಿ ರಾಜು ಅನ್ನೋ ವ್ಯಕ್ತಿಗೆ ಬೇಡ್ಕೊಂಡಿದ್ದೀನಿ. ನೀವು ಊರಿನಲ್ಲಿ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದೀರಾ, ದೊಡ್ಡವರು ಅನ್ನೋ ಮಾತಿದೆ, ದೊಡ್ಡವ್ರು ಯಾವತ್ತೂ ದೊಡ್ಡತನನೇ ನಡೆಸಬೇಕು. ನನ್ನ ಗಂಡಂಗೆ ಬ್ಲೀಡ್ ಆಗ್ತಾ ಇದೆ ನೋಡಿ, ದಯವಿಟ್ಟು ಇದು ಮನುಷ್ಯತ್ವದ ಪ್ರಶ್ನೆ. ಇದು ನಿಮ್ಮ ಹಾಗೆ ಇರಲಿ, ದ್ವೇಷ ಇರಲಿ, ನಿಮ್ದು ಏನೇ ಇರಲಿ,
ಎಲ್ಲದನ್ನು ಸೈಡ್ಗಿಟ್ಟು ನೀವು 1 ನಿಮಿಷ ನೋಡಿದ್ರೆ ಇದು ಪ್ರಾಣದ ಲೆಕ್ಕ, ಇದು ಒಬ್ಬ ಮನುಷ್ಯನ ಲೆಕ್ಕ, ಇದು ದಯವಿಟ್ಟು ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಆ ಮನುಷ್ಯ ನಾವು ಸಾಯೋದನ್ನ ನೋಡ್ಬೇಕು. ಅವನು ಎಲ್ಲಾರು ಕಿರಿಚ್ತಾ ಇದ್ದಾರೆ, ಕುಡ್ದಿರೋರೆಲ್ಲ ಕಿರಿಚ್ತಿದ್ದಾರೆ, ಇಲ್ಲೇ ಸಾಯ್ಬೇಕು, ಸಾಯೋದನ್ನ ನೋಡ್ಬೇಕು ಅಂತ. ನೀನು ಇನ್ನೊಂದು ಸ್ವಲ್ಪ ಟೈಮ್ ಸಿಗ್ಲಿ, ಒಳಗಡೆ ಬಂದು ನಿನ್ ಮಗನ್ ಕೊಲ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ, ನನ್ನನ್ನು ರೇಪ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಇಷ್ಟು ಕೆಟ್ಟ ಸಂದರ್ಭಗಳನ್ನ ಹೆದರಿಸ್ಬೇಕಾದ್ ಬಂತು ನಮ್ಗೆ. ಯಾವ ಈ 1.5 hour ಟೈಮ್ ಕಳೆದ ನಂತರ ಬರ್ತಾರೆ ಪೊಲೀಸವರು. ಆಮೇಲೆ ಯಾರು ಕುಡುಕರಿದ್ರು, ಗೂಂಡಾಗಳಿದ್ರು ಎಲ್ಲರನ್ನು ಓಡಿಸ್ತಾರೆ. ನಂತರ ನಮಗೆ ಹಾಸ್ಪಿಟ್ಲಿಗೆ ಬರೋಕ್ಕಾಯ್ತು. ನಾವು ನಂಜನಗೂಡು ಗವರ್ನಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಕೂಡ ಆಗ್ತೀವಿ. ಈ ಥರದ ಸಂದರ್ಭ ಯಾರಿಗೂ ಬರಬಾರ್ದು, ಯಾರ ಜೊತೆನೂ ಇದು ನಡಿಬಾರ್ದು. ಆ ವ್ಯಕ್ತಿ ಹೇಳೋದು ಏನಕ್ಕೆ ಆ ವ್ಯಕ್ತಿಯವರು CM ಅವರ ಹೆಸರು ತಗೋತಾ ಇದ್ದಾರೆ, ಏನಕ್ಕೆ CM ಅವರ ಮಗನ ಹೆಸರು ತಗೋತಾ ಇದ್ದಾರೆ, ಇಲ್ಲ ನಮ್ಮ ಹಿಂದೆ ಯತೀಂದ್ರ ಇದ್ದಾರೆ, ಇಲ್ಲ ನಮ್ಮ ಹಿಂದೆ CM ಇದ್ದಾರೆ, ಏನಕ್ಕೆ ಅವ್ರ ಹೆಸರು ತಗೋತಾ ಇದ್ದಾರೆ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆ ಒಂದೇನು ಗೊತ್ತಾ, ಅವ್ರ ಹಿಂದೆ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ನಾನು ನೋಡಿಲ್ದೇ ಇರೋ ವಿಷಯ, ನಾನು ಕಂಡಿಲ್ದೇ ಇರೋ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಆದ್ರೆ ಇದ್ದಿದ್ರು ಅನ್ನೋದೇ ಆದ್ರೆ, ಹಂಗಂದ್ರೆ ನಮ್ಮ CM ಅವರು ಮತ್ತೆ ಅವರ ಮಗ ಡಾಕ್ಟರ್ ಯತೀಂದ್ರ ಅವರು ಹೆಣ್ಮಕ್ಳನ್ನ ರೇಪ್ ಮಾಡಿ ಮಕ್ಕಳನ್ನ ಸಾಯಿಸಿ ಅಂತ ಹೇಳ್ತಾ ಇದಾರ. ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ? ಇದು CM ಕ್ಷೇತ್ರ. ಇದು ಇಲ್ಲಿ ಯಾವ್ದು ಲೋಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಬಂದು ನಮ್ಮ CM ಅವ್ರದ್ದು. ಇಷ್ಟು ಕೇವಲವಾಗಿ ತೊಂದರೆ ನಡೆದಿದೆ ಅನ್ಬೇಕಾದ ಸಂದರ್ಭದಲ್ಲೂ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿಲ್ಲ, ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ತಲುಪಿಲ್ಲ. ಇದು ನನಗೆ ಭಾರತನ ಯಾವ್ದಾದ್ರು ಬೇರೆ ದೇಶದಲ್ಲಿ ಇದೀರಾ ಅನ್ನೋ ಕ್ವಶನ್ ಬರ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಜನ ಕುಡಿದು ಒಂದು ಹೆಣ್ಮಗಳನ್ನ ಎಳಿತಾರೆ, ಬಟ್ಟೆ ಹರಿತಾರೆ, ಹೊಡಿತಾರೆ ಅಂತ ಅಂದ್ರೆ, ಅದು ಪಬ್ಲಿಕ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಎದುರುಗಡೆನೆ ಪೊಲೀಸ್ ಮುಂದೆನೆ ಇವತ್ತು ಬೆಳಗ್ಗೆ ಮಾಜರ್ ಮಾಡಕ್ ಬಂದಿರೋ ಸಂದರ್ಭದಲ್ಲಿ 2 ಪೊಲೀಸ್ಗಳಿದ್ದಾರೆ. ಅವರು ಮುಂದೆ ನನ್ನ ಗಂಡನಿಗೆ ಕಿರಿಚ್ತಾನೆ ಒಬ್ಬ ಕುಡಿದು ಬಂದು, ನಿನ್ನ ಸಾಯಿಸಿದ್ರೆ ಬುದ್ಧಿ ಬರುತ್ತೆ ಕಣೋ ನಿನ್ಗೆ, ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಕಲ್ಲೆತ್ತಿ ಎಸೆಯಕ್ಕೆ ಟ್ರೈ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸ್ ಹೋಗಿ ಅವನಿಗೆ ಬೈದು ಹೊಡೆದು ಕಳಿಸ್ತಾರೆ. ಪೊಲೀಸ್ ಮುಂದೆ ಹಾಡ್ ಹಗಲೆ ಪೊಲೀಸ್ ಮುಂದೆ, 2 ಪೊಲೀಸ್ಗಳ ಮುಂದೆ ನಮ್ಮನ್ನ ಬೆದರಿಸ್ತಾನೆ ಕುಡ್ದು ಅಂತ ಅಂದ್ರೆ, ಯಾರು ಇಲ್ದೇ ಇರೋ ಸಂದರ್ಭದಲ್ಲಿ ಇಲ್ಲಿ ನಾನಿರ್ತೀನಿ, ನನ್ನ ಹಸ್ಬೆಂಡ್ ಇರ್ತಾರೆ, ನನ್ನ ಮಗ, ನಮ್ಮ ಅತ್ತೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.